ಪಂಜಾಬ್ ಮತ್ತು ಆರ್ಸಿಬಿ ರಣ ರೋಚಕ ಕಾಳಗ ಇಲ್ಲಿ ಶುರುವಾಗಿದೆ. ಆರ್ಸಿಬಿ ಕಡೆಗೆ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಒಂದು ಡಾಮಿನೆಂಟ್ ಕ್ಯಾಂಪೇನನ್ನು ಈ ಬಾರಿ ಆರ್ಸಿಬಿ ಕಾಯ್ದುಕೊಂಡಿದೆ. ಆದರೆ ಈ ಕಡೆ ನಾವು PBKS ಅಂತ ಬಂದಾಗ ಒಂದು ಬ್ಯಾಲೆನ್ಸ್ಡ್ ಸ್ಕ್ವಾಡ್ ಇದೆ ಅವರಿಗೆ. ಅಂದರೆ ಒಂದು ಸಮತೋಲಿತ ತಂಡ PBKS ಕಡೆ ಇದ್ದರೆ ಇಲ್ಲಿ ನಾವು ಡಾಮಿನೆಂಟ್ ಕ್ಯಾಂಪೇನ್ ಅಂತ ಬಂದಾಗ ಒಂದು ರೀತಿ ಅಧಿಕಾರಯುತವಾಗಿ ಇಡೀ ಸರಣಿಯುದ್ದಕ್ಕೂ ಆಡ್ಕೊಂಡು ಬಂದಿರೋದು ಆರ್ಸಿಬಿ ತಂಡ. ಆ ಕಾರಣಕ್ಕಾಗಿ ಆರ್ಸಿಬಿಗೆ ಚಾನ್ಸಸ್ ಜಾಸ್ತಿ ಅಂತ ಮಾತಾಡ್ತಾರೆ. ಮೋರೋವರ್ ಕ್ವಾಲಿಫೈಯರ್ 1ನಲ್ಲಿ ಆರ್ಸಿಬಿ ಗೆದ್ದಿರುವ ಕಾರಣದಿಂದಾಗಿ ಇತಿಹಾಸ ಏನು ಹೇಳುತ್ತೆ ಅಂದರೆ, ಯಾರು ಕ್ವಾಲಿಫೈಯರ್ 1ನಲ್ಲಿ ಗೆದ್ದಿರ್ತಾರೋ ಅವರೇ ಟ್ರೋಫಿ ಗೆದ್ದಿರೋದು ಅಂತ. ಮೋರೋವರ್ 8 ವಿಕೆಟ್ಗಳಿಂದ ನಾವು ಇವ್ರನ್ನ ಸೋಲಿಸಿದ್ದು ಯಾರನ್ನ, ಇದೇ ಪಂಜಾಬ್ ತಂಡವನ್ನು. ಹಾಗಾಗಿ ಇದ್ದಕ್ಕಿದ್ದಂತೆ ತರೆಗೆಲೆಗಳಂತೆ ಉದುರೋಗಿದ್ದು ಪಂಜಾಬ್ ತಂಡದ ಬ್ಯಾಟ್ಸ್ಮನ್ಗಳ ಹೊತ್ತಿಗೆ. ಹಾಗಾಗಿ ಆರ್ಸಿಬಿಗೆ ಏನು ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ, ನಾವು ಈ ಬಾರಿ ಕಪ್ಪನ್ನು ಗೆಲ್ತೀವಿ, ಗೆಲ್ತೀವಿ, ಕೊಹ್ಲಿಗೋಸ್ಕರ ನಾವು ಒಂದು ಕಪ್ಪನ್ನು ಗೆಲ್ತೀವಿ ಅಂಥೇಳಿ ಒಂದು ಸ್ಟ್ರಾಂಗ್ ವಿಲ್ನೊಂದಿಗೆ ಆರ್ಸಿಬಿ ತಂಡ ಒಂದು ಕಡೆ ಅಲ್ಲಿ ಮುಂದುವರಿತಾ ಇದ್ದಾರೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಹಿಸ್ಟಾರಿಕಲ್ ಅಡ್ವಾಂಟೇಜ್ ಅಂತ ಬಂದಾಗ ಆರ್ಸಿಬಿ ನೋಡಿ, ಇಲ್ಲಿ ಕಳೆದ 6 ಪಂದ್ಯಗಳಲ್ಲಿ PBKS ವಿರುದ್ಧವಾಗಿ 5 ಮ್ಯಾಚನ್ನು ಗೆದ್ದಿರೋದು ಯಾರು? ಲಾಸ್ಟ್ 6 ಮುಖಾಮುಖಿಗಳು ಪಂಜಾಬ್ ಮತ್ತು ಆರ್ಸಿಬಿ ನಡುವಿನ ಮುಖಾಮುಖಿಗಳಲ್ಲಿ 5 ಬಾರಿ ಗೆದ್ದಿರೋದೇ ಆರ್ಸಿಬಿ. ಹಾಗಾಗಿ ಇವ್ರನ್ನ ಇನ್ನೊಂದು ಬಾರಿ ಸೋಲಿಸೋದು ಕಷ್ಟವಾಗಲಾರದು ಅಂತ ಕೂಡ ಒಂದು ಲೆಕ್ಕಾಚಾರ ಅಂತೂ ಇಲ್ಲಿ ನಡೀತಾ ಇದೆ ಇಲ್ಲಿ. ಹಾಗಾಗಿ ಈ ಬಾರಿ ಟ್ರೆಂಡ್ ಚೆಕ್ ಮಾಡಿಕೊಂಡಾಗ ಆರ್ಸಿಬಿ ಪರವಾಗಿ ಇದೆ, ಆರ್ಸಿಬಿ ಕಡೆಗೆ ಟ್ರೆಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಈ ಟ್ರೆಂಡು ಕ್ರಿಕೆಟಲ್ಲಿ ಹೇಳ್ತಾರಲ್ಲ, ನೆನ್ನೆಗೆ, ನಾಳೆಗೆ, ಇಂದಿಗೆ. ನಿನ್ನೆ ಮ್ಯಾಚಲ್ಲಿ ಅವನು ಒಂದು ಸೆಂಚುರಿ ಹೊಡೆದಿದ್ದ ಅಂತ ಹೇಳ್ತಾರೆ. ಇವತ್ತು ಅವನು ಬರೀ 0 ಸೋತ್ಬಿಟ್ಟು ಮನೆಗೆ ಹೋಗಬಹುದು. ಇನ್ನೊಂದು ಕಡೆ ಅಯ್ಯೋ ನೆನ್ನೆ ಮ್ಯಾಚಲ್ಲಿ 5 ವಿಕೆಟ್ ತೊಗೊಂಡಿದ್ದ ಬೌಲರ್ ಅಂತ ಹೇಳಿದ್ರೆ, ಈ ಮ್ಯಾಚಲ್ಲಿ ಅವನು ಒಂದೇ ಓವರಲ್ಲಿ 6 ಸಿಕ್ಸರ್ ಬೇಕಾದ್ರೂ ಹೊಡೆಸ್ಕೊಳ್ಬಹುದು, ಅವನ ಕೆರಿಯರೇ ಎಂಡ್ ಕೂಡ ಆಗಬಹುದು. ಇನ್ನೊಂದು ಕಡೆ ನೆನ್ನೆ 4 ಕ್ಯಾಚ್ ತೊಗೊಂಡಿದ್ದ, ಏನು ಅದ್ಭುತ ಕ್ಯಾಚ್ ತೊಗೊಂಡಿದ್ದ ಗೊತ್ತಾ ಅಂತ ಹೇಳ್ತಾರೆ. ಇವತ್ತು ಅದೇ ಸೇಮ್ ಬೌಲರು ಒಂದು ಕಡೆ ಫೀಲ್ಡರು 3 ಕ್ಯಾಚನ್ನು ಬಿಡಬಹುದು. ಸೊ ಇಂಥ ಸಂದರ್ಭಗಳಲ್ಲಿ ಕ್ರಿಕೆಟ್ ಅದಕ್ಕೆ ಅಷ್ಟು ಕುತೂಹಲವನ್ನು ಉಳಿಸ್ಕೊಳ್ಳೋದು. ನೆನ್ನೆ ಆಡ್ದೋನೇ ಇವತ್ತು ಅದ್ಭುತವಾಗಿ ಆಡ್ತಾನೆ, ನೆನ್ನೆ ಮಾಡಿದ್ದೇ ಇವತ್ತು ರಿಪೀಟ್ ಆಗಿಬಿಡುತ್ತೆ, ಈ ಥರದ್ದು ಯಾವುದೂ ಇರಲ್ವಲ್ಲ. ಸೊ ಹಾಗಾಗಿ ಆ ಒಂದು ಕಾರಣಕ್ಕೇ ಈ ಒಂದು ಸ್ಪೋರ್ಟ್ ಜಾಸ್ತಿ ಗಮನವನ್ನು ತನ್ನ ಕಡೆಗೆ ಹಿಡಿದಿಟ್ಕೊಳ್ಳೋದು ಅಂತ ಹೇಳಿ. ಪಂಜಾಬ್ ಕಿಂಗ್ಸ್ ಇಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಅವರು ಕೂಡ ಸಾಕಷ್ಟು ಸೋಲು ಗೆಲುವನ್ನು ನೋಡಿದ್ದಾರೆ. 2014ರಲ್ಲಿ ಫೈನಲ್ಗೇರಿದ್ರು ಪಂಜಾಬ್ನವರು, ಆಗಲೂ ಕೂಡ ಅವರು ಗೆಲ್ಲಕ್ಕಾಗಲಿಲ್ಲ, ಸೋತಿದ್ರು. ಪಂಜಾಬು ತುಂಬ ಚೆನ್ನಾಗಿ ಆಡ್ತಿರ್ತಾರೆ, ತುಂಬ ಅದ್ಭುತವಾಗಿ ಆಡ್ತಾ ಇರ್ತಾರೆ, ಇವರದೇ ಕಪ್ಪು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಫೈನಲಲ್ಲಿ ಬಂದು ಅವ್ರು ಸೋತಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿವೆ ಇಲ್ಲಿ. ಇನ್ನು ಒಂದು 36 ಮ್ಯಾಚ್ ಆಡ್ತಾರೆ ಆರ್ಸಿಬಿ ಮತ್ತು ಪಂಜಾಬು. ಎರಡೂ ತಂಡಗಳು ಕೂಡ 18 ಪಂದ್ಯಗಳನ್ನು ಇಲ್ಲಿ ಗೆದ್ದಿವೆ. ನಮಗಿರೋ ಅಡ್ವಾಂಟೇಜ್ ಏನಂದರೆ, ಕಳೆದ 6 ಮ್ಯಾಚಲ್ಲಿ 5 ಮ್ಯಾಚ್ ನಾವೇ ಗೆದ್ದಿರೋದು ಅಂತ. ಕಳೆದ 6 ಮ್ಯಾಚಲ್ಲಿ 5 ಮ್ಯಾಚ್ ನಾವೇ ಗೆದ್ದಿದ್ದೀವಿ. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಅಂತ ಮಾತ್ರ ಮಾತಾಡಿದಾಗ ಇದರಲ್ಲಿ 2ನೇ ಬಾರಿಗೆ ಫೇಸ್ ಟು ಫೇಸ್ ಆಗ್ತಿರೋದು ನಾವು ಮತ್ತು ಅವರು. IPL 18ನೇ ಆವೃತ್ತಿಯಲ್ಲಿ 4ನೇ ಬಾರಿಗೆ ಮುಖಾಮುಖಿ ಆಗ್ತಿರೋದು. ಆರ್ಸಿಬಿ 2ರಲ್ಲಿ ಗೆದ್ದಿತ್ತು, ಪಂಜಾಬ್ ಕಿಂಗ್ಸ್ 1ರಲ್ಲಿ ಗೆಲುವನ್ನು ಕಂಡಿದೆ. ಈ ಒಂದು ವಿಚಾರದಿಂದನೂ ಕೂಡ ನಾವು ಈ ಇಡೀ IPL ಫೈನಲನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಪಂಜಾಬ್ ಆರ್ಸಿಬಿ ನಡುವೆ ಫೈನಲ್ ಫೈಟ್ ಇದೆಯಲ್ಲ, ಆರ್ಸಿಬಿ ಗೆದ್ದರೆ ಸನ್ಮಾನ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ಕಡೆ ನಿರ್ಧಾರ ಮಾಡಿದೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ, ಇದು ಯೂಶ್ವಲ್ಲಾಗಿ ಆಗ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಾಗಲೂ ಕೂಡ ಇಂಥದ್ದೇ ಒಂದು ಸನ್ಮಾನ ಆ ತಂಡಕ್ಕೂ ಕೂಡ ಆಗಿತ್ತು. ಅದೇ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯಾ ತಂಡಗಳು ಗೆದ್ದಾಗ, ಆ ರಾಜ್ಯದ ಹೆಸರಿನ ಒಂದು ತಂಡ ಗೆದ್ದಾಗ ಅವ್ರಿಗೆ ಸನ್ಮಾನ ಆಗಿದೆ. ಸರ್ಕಾರ ಈ ಬಾರಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಮಾಡಬೇಕು ಆರ್ಸಿಬಿ ಗೆದ್ದರೆ ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಇದೀಗ ಒರಾಯನ್ ಮಾಲ್ನ ಕಡೆಯಿಂದ ನನ್ನ ಕಲೀಗ್ ರಮೇಶ್ ರೆಡಿ ಇದ್ದಾರೆ ಡೀಟೇಲ್ಸ್ ಕೊಡಲಿಕ್ಕೆ. ಅಲ್ಲಿ ನಡೀತಿದೆ, ಜನ ಹೇಗೆ ಕುತೂಹಲದಿಂದ ಇದ್ದಾರೆ ಅಂತ ಹೇಳಿ. ರಮೇಶ್, ಮಾಲ್ಗಳ ಕಡೆ ಕೂಡ ತುಂಬ ಜನ ಧಾವಿಸ್ತಾ ಇದ್ದಾರೆ. ಅನೇಕ ಥಿಯೇಟರ್ಗಳಲ್ಲಿ ಒಂದು ಕಡೆ ಇವತ್ತು ಈ ಪಂದ್ಯದ ನೇರ ಪ್ರಸಾರವನ್ನು ಕೂಡ ಇಟ್ಕೊಂಡಿದ್ದಾರೆ. ನೀವಿರ್ತಕ್ಕಂಥ ಮಾಲಿಂದ ಜನದ ಪ್ರತಿಕ್ರಿಯೆ ಹೇಗಿದೆ ಅಂತ ರಮೇಶ್? ರಮಕ್ಕಂತ RCB ಫೈನಲ್ ತಲುಪಿದೆ ತಡ. ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆ ಫ್ಯಾನ್ಸ್ ನೋಡ್ತಾ ಇರಬಹುದು, ಫುಲ್ ಜೋಶಲ್ಲಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ವಿಕೆಟ್ ಒಂದು ಹೋದ್ರೂ ಕೂಡ 6, 4ಗಳು ಹೊಡಿತಾ ಇದ್ದಾರೆ. ಈ ಬ್ಯಾಟಿಂಗ್ ಅಲ್ಲಿ ಇರ್ತಕ್ಕಂಥ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಒರೈನ್ ಮಾಲ್ ಹಿಂಭಾಗದಲ್ಲಿ ಬ್ರಿಗೇಡ್ ಅಲ್ಲಿ ಸಾಕಷ್ಟು ಫ್ಯಾನ್ಸ್ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಹಾಯ್. ಹೇಗಿದೆ ಖುಷಿ? ತುಂಬಾ ಖುಷಿ ಇದೆ. ಅದರಲ್ಲಿ ಇವನು ಇನ್ನ ಖುಷಿ. ಯಾರು CSK ಫ್ಯಾನಾ? ಹೌದು. ಕ್ರಿಕೆಟ್ ಲವರ್ ನಾನು. ಫೈನಲ್ RCB ಫೈನಲ್ ಬಂದಿದೆ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಅದರಲ್ಲಿ ಇವನಂತ ಹೌದು, ತುಂಬಾ ಚೆನ್ನಾಗಿದೆ. ಸರ್, ಒರೈನ್ ಮಾಲ್ ಅಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ, ಸ್ಕ್ರೀನ್ ತೋರಿಸ್ತೀನಿ ನಿಮಗೆ.
ಸ್ಕ್ರೀನ್ ಹಾಕುವ ಮುಖಾಂತರ ನೂರಾರು ಸಂಖ್ಯೆಯಲ್ಲಿ ಜನರು ಸೇರ್ಕೊಂಡಿದ್ದಾರೆ. ಇವತ್ತು ಫ್ಯಾನ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ ಕ್ರಿಕೆಟ್ನ. ಇಲ್ಲೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಲೇಡಿ ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಎಸ್ ಸರ್, ಹೇಗಿದೆ ಸರ್? ಹೇಗಿದೆ ಖುಷಿ? ಚೆನ್ನಾಗಿದ್ದೀನಿ, ಎಂಜಾಯ್ ಹೇಗೆ ಮಾಡ್ತಾ ಇದ್ದೀರಿ? ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ವಾಯ್ಸ್ ಹೋಗಿದೆ, ಫುಲ್ ಎಂಟರ್ಟೈನ್ಮೆಂಟ್. ಇರ್ಬೇಕಂತೂ ರಾಯನ್ ಮಾಲ್ನಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಕೂಡ ಬಂದು ಇಲ್ಲಿ ಎಂಜಾಯ್